ಗೆಲ್ಲಿಸಲೇಬೇಕು ಅಂತ ಅವರ ಬೆನ್ನೆಲುಬಾಗಿ ಬಂದಿರುವಂತಹ ದಂಪತಿಗಳು ನಮ್ಮ ಈ ಒಂದು ಕನ್ನಡ ಸಿನಿಮಾ ರಂಗದ ಲವ್ಲಿ ಸ್ಟಾರ್ ಪ್ರೇಮ್ ಹಾಗೂ ದಂಪತಿಯವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಸತೀಶ್ ನೀನಾಸಂನವರು ಯಾವ ರೀತಿ ಅವರು ಕಷ್ಟ ಬಿಟ್ಟು ಮುಂದಕ್ಕೆ ಬಂದರು ತಮಗೆಲ್ಲರಿಗೂ ಗೊತ್ತಿದೆ. ಅವ್ರದ್ದು ಮುಂದಿನ ದಿನಗಳಲ್ಲಿ ಮತ್ತೊಂದು ಅಯ್ಯಗೆಟ್ಟು ಅಂತ ಸಿನಿಮಾ ಬರ್ತದೆ. ಅವ್ರಿಗೂ ಸಹ ಈ ಒಂದು ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಎಲ್ಲ ನಮ್ಮ ಚಿತ್ರದ ಟೆಕ್ನಿಷಿಯನ್ಸು, ಡೈಲಾಗ್ ರೈಟ್ಸರು, ಎಲ್ಲ ನಮ್ಮ ತಂತ್ರಜ್ಞರು ಹಾಗೂ ಮತ್ತೋರ್ವ ಮಿಲನ ಕೃಷ್ಣ ಅವರು ಮರೆತು ಬಿಟ್ಟಿದ್ದಾರೆ ನನ್ನ. ಸಾರಥಿ ಟೈಮಲ್ಲಿ ಸುಮಾರು ಸತಿ ನಾವು ಸೆಟ್ ಹತ್ರ ಬಂದು ಹೇಳ್ತಿದ್ದೆ, ನಿನ್ನಲ್ಲಿ ಏನೋ ಒಂದು ಕಳೆ ಆಯ್ತಪ್ಪ, ಒಳ್ಳೆ ಹೈಟ್ ಇದೆಯಾ, ಮುಂದೊಂದು ದಿವಸ ನೀನು ಒಳ್ಳೆ ನಟನಾಗ್ತೀಯ ಅಂತ ಹೇಳಿದೆ. ಜ್ಞಾಪಕ ಇದೆ, ಕೇಳಿಸ್ಕೊಟ್ಟೆ ಅವ್ರನ್ನ. ಪಾಪ ಅವರು ಸಹ ಈ ಒಂದು ಇದಕ್ಕೆ ಬಂದಿದ್ದಾರೆ. ಅವರ ದಂಪತಿಗಳು ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಆನಂದಾಡಿ ಅವರು, ನಮ್ಮದು ಅವ್ರದ್ದು 14-15 ವರ್ಷದ ನಂಟು. ಇವತ್ತು ನಾವೊಂದು ಸಿನಿಮಾ ಮಾಡ್ತೀವಿ ಅಂತ ಹೇಳಿದಾಗ ಸೆಟ್ ಹತ್ರನೇ ಬಂದು ನಾನು ಹೇಳಿದೆ, ಇಲ್ಲ ಸರ್ ಯಾವುದೇ ಕಾರಣಕ್ಕೂ ನಾವು ಬೇರೆ ಎಷ್ಟೇ 50 ಲಕ್ಷ ಆಫರ್ ಜಾಸ್ತಿ ಕೊಟ್ಟರು ಬೇಕಾದ್ರೆ ಅವ್ರನ್ನ ಕೇಳಿ, ಆದರೂ ನಾವು ಆನಂದ ಆಡಿಯೋ ಬಿಟ್ಟು ಬೇರೆಯವರಿಗೆ ಇದು ಮಾಡಲ್ಲ ಅಂತ ಹೇಳಿ ಅವರ ಬಾಂಧವ್ಯ ಆಗಿದೆ. ಆದರೆ ಮಾತಿಗೆ ತಪ್ಪದಂಗೆ ಕೇಳಿ ಅವ್ರಿಗೆ ಕೊಟ್ಟಿದ್ವಿ. ಇವತ್ತು ಅವರು ಬಂದಿದ್ದಾರೆ, ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಅಜನೀಶ್ ಅವರು, ತಮಗೆಲ್ಲರಿಗೂ ಗೊತ್ತು, ಈಗಾಗಲೇ ಕಾಂತಾರದಿಂದ ಪ್ಯಾನ್ ವರ್ಲ್ಡ್ ಮ್ಯೂಸಿಕ್ ಡೈರೆಕ್ಟರ್ ಆದಂಥವ್ರು. ಇವತ್ತು ನಿಮಗೆಲ್ಲರಿಗೂ ಗೊತ್ತಿರಬೇಕು, ನೋಡಿದರೆ ಏನೋ ಗೊತ್ತಿಲ್ಲ, 4 ಗಂಟೆ ಅವರು ಲೇಟಾಗಿ ಕೊಟ್ಟರು ಲೇಟೆಸ್ಟಾಗಿ ಕೊಡ್ತಾರೆ. ಭಾರಿ ಏಕೆಂದರೆ ಬ್ಯುಸಿ ಮ್ಯಾನ್ ಅವರು. ಇವತ್ತು ಸುಮಾರು ಚಿತ್ರಗಳನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ರಾತ್ರಿ 4 ಗಂಟೆಗೆ ಹೋಗಿ ನಮ್ಮ ಡೈರೆಕ್ಟ್ರು ನಿದ್ದೆ ಮಾಡಿಲ್ಲ. ನಿಜವಾಗ್ಲೂ ಸರ್, ಸ್ನಾನ ಮಾಡಿದ 10 ಗಂಟೆ ಬೆಳಿಗ್ಗೆ. ಯಾಕೆ ಸರ್ ಅಂದರೆ, ಏನು ಮಾಡೋ ಸರ್, 4 ಅವರ್ ಆಯಿತು. ವಿಜಯ್ ಸರ್ನ ಆಮೇಲೆ ಅನನ್ಯ ಭಟ್ ಅವ್ರನ್ನ ಕರ್ಕೊಂಡೋಗಿ ಮ್ಯೂಸಿಕ್ ಕಂಪೋಸ್ ಮಾಡಿಸ್ಬೇಕ, ಬನ್ನಿ ಸರ್ ಅಂತ ಹೇಳಿದ್ರು. ತಿಂಡಿ ತಿಂದ್ರ ಅಂದ್ರೆ ಇಲ್ಲ ಸರ್ ಅಂದರು. ಬರ್ಗರ್ ತರಿಸ್ಬಿಟ್ಟು ಅವಾಗ ಬ್ರೆಡ್ ನನಗೂ ಕೊಟ್ಟರು, ಅವರು ತಿಂದರು. ಆ ಥರ ನಮ್ಮ ಮ್ಯೂಸಿಕ್ ಅಜನೀಶ್ ಸರ್ ಅವರು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ಇವತ್ತು ಅದೇ ರೀತಿ ಮಿತ್ರಾ ಸರ್ ಅವರು, ಎಲ್ಲ ನಮ್ಮ ಏನು ಇವತ್ತು ನಮ್ಮ ಚಿತ್ರರಂಗದ ಎಲ್ಲ ನಾಯಕ ನಟರಿಗೂ ಹಾಗೂ ಎಲ್ಲ ಕಲಾವಿದರಿಗೂ ಸ್ವಾಗತವನ್ನು ಕೋರ್ತಾ, ದಯವಿಟ್ಟು ಮಾಧ್ಯಮ ಮಿತ್ರರು, ಮೀಡಿಯಾ ಮಿತ್ರರು, ಡಿಜಿಟಲ್ ಮಿತ್ರರು, ಇವತ್ತು ದಯವಿಟ್ಟು ಇವತ್ತು ಎವ್ರಿ ಮ್ಯಾನ್ ಸಕ್ಸಸ್ ಬಿಹೈಂಡ್ ದೇರ್ ಇಸ್ ಎ ವುಮೆನ್ ಅಂತಾರೆ. ಅದೇ ರೀತಿ ಈ ಒಂದು ಲ್ಯಾಂಡ್ ಸಿನಿಮಾ ಗೆಲ್ಸೋದಕ್ಕೆ ಎಲ್ಲ ನಮ್ಮ ಮಾಧ್ಯಮ, ಪತ್ರಿಕಾ, ಡಿಜಿಟಲ್ ಮಾಧ್ಯಮದವರು ದಯವಿಟ್ಟು ತಮ್ಗೆ ಯಾರೋ 6:30 ಅಂತ ಹೇಳಿ ಸ್ವಲ್ಪ ಲೇಟ್ ಮಾಡಿದ್ವಿ, ತಮ್ಮಲ್ಲಿ ಕ್ಷಮೆ ಇರಲಿ. ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಒಂದು ಸಿನಿಮಾಕ್ಕೆ ಬೆನ್ನೆಲುಬಾಗಿ ನಿಂತ, ಇವತ್ತು ಹೇಳ್ತಾರೆ ಕಾಣದ ಕೈಗಳು ಎಷ್ಟಿರ್ತವೆ, ಏನೋ ಒಂದು ಮಾಡಕ್ಕೆ ಹೊರಟಾಗ ನಾವೊಬ್ಬರು ನೋಡ್ತೀವಿ, ನಮ್ಮನ್ನೊಬ್ಬರು ನೋಡ್ತಾರೆ. ನಮ್ಮಿಂದೆ ಬೇರೆ ರೀತಿ ಪ್ರೋತ್ಸಾಹ ಮಾಡಿದಂಥವ್ರು, ನಮಗೆ ಬೆನ್ನೆಲುಬಾಗಿ ನಿಂತಂಥವ್ರು. ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಬೇಕಾದ್ರೆ ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟ. ಇವತ್ತು ಯಾಕಂದರೆ ನಮ್ಮ ಮೀಡಿಯಾದವರು ಆಗಲಿ ಯಾರೇ ಆಗಿರಲಿ, ನಿರ್ಮಾಪಕ ಬಂಡವಾಳ ಹಾಕಿರ್ತಾನೆ. ಒಬ್ಬ ನಿರ್ಮಾಪಕ ಬಂಡವಾಳ ಆದರೆ ಒಬ್ಬ ಹೀರೋ ಬೆಳೀತಾರೆ. ಒಬ್ಬ ನಿರ್ಮಾಪಕ ಬಂಡವಾಳ ಹಾಕಿದ್ರೆ ಅವರ ಶಕ್ತಿ ತೋರಿಸ್ಕೋಬೇಕಾದ್ರೆ ಒಬ್ಬ ನಿರ್ದೇಶಕ. ಅದೇ ರೀತಿ ಎಲ್ಲರೂ ಅಷ್ಟೇ, ಒಂದು ಅವಕಾಶ ಸಿಗಬೇಕಾದ್ರೆ ಒಬ್ಬ ನಿರ್ಮಾಪಕ ಬೇಕೇ ಬೇಕು. ಆದರೆ ನಮಗೇನಾಗಿದೆ ಅಂದರೆ, ಇಲ್ಲಿ ನಿರ್ಮಾಪಕ ಅಂದರೆ TRP ಕಡಿಮೆ ಆಗ್ಬೋದೇನೋ ಗೊತ್ತಿಲ್ಲ, ಆದರೆ ನಮ್ಮನ್ನು ಯಾರು ಮಾತಾಡ್ಸಲ್ಲ. ಲಾಸ್ಟ್ ಅದು ಬೇಜಾರು ಮಾಡ್ಕೊಂಬಿಡಿ, ಅಲ್ಲಿ ಸಮಯದ ಅಭಾವ ಇತ್ತು, ಕರೆದ್ರು ನಾನು ಮಾತಾಡ್ತಿರಲಿಲ್ಲ. ಯಾಕಂದರೆ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟು ಶ್ರವಣ ಅವರು, ಇದು ನವರಸನ ಹೇಳ್ತಾ ಇದ್ರು, ಸಾರ್ ಟೈಮ್ ಆಗೋಯ್ತು ಅಂತ. ಇನ್ನೊಂದು ಶೋದು ದುಡ್ಡು ಕೊಡೋಣ ಬಿಡಪ್ಪ ಅಂದರೆ, ಇದಲ್ಲ ಸರ್ ಕಾರ್ಪೊರೇಟ್ ಕಂಪ್ನಿ ಆಮೇಲೆ ಇದಾಗ್ಬಿಡ್ತಿದೆ ಸರ್, ಇನ್ನೊಂದು ಸತಿ ನಮಗೆ ಕೊಡಲ್ಲ ಅಂತ ಇದ್ರು. ದಯವಿಟ್ಟು ಜಸ್ಟ್ ಜೋಕ್ ಮಾಡಿದೆ. ಇವತ್ತು ಏನು ನಮ್ಮನ್ನು ಈ ಒಂದು ಲ್ಯಾಂಡ್ಲಾರ್ಡನ್ನು ಬೆಳೆಸಬೇಕು ಅಂತ ಬಂದಿದ್ದೀರ ಮಾಧ್ಯಮದವರು. ನಿಜವಾಗ್ಲೂ ನಾನಿವತ್ತು ತುಂಬ ಹೃದಯದ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಇವತ್ತು ಇಡೀ ಏನು ನಮ್ಮ ಚಿತ್ರತಂಡಕ್ಕೆ ಇವತ್ತು ಈ ಒಂದು ಆಡಿಯೋ ರಿಲೀಸ್ ಬಂದಂಥ ಎಲ್ರಿಗೂ ಸಹ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಿನಿಮಾ ಆಗ ಕಾರಣ, ಯಾಕಂದರೆ 14 ವರ್ಷಗಳ ಹಿಂದೆ ನಾನು ಸಾರಥಿ ಮಾಡಿದ್ದು. ಯಾಕಂದರೆ ನಾನು ಒಂದು ಸತಿ ಆಕಸ್ಮಿಕವಾಗಿ ಸಿನಿಮಾಗೆ ಬಂದೆ.
ಮತ್ತೇನಾದ್ರೂ ಎಲ್ಲಿ ಎಡಬಿಡ್ತೀನೋ ಅಂತೇಳಿ ಸಿನಿಮಾ ಬೇಡಪ್ಪ ಅಂತ ಹೇಳಿದೆ. ಆ ಒಂದು ಸಂದರ್ಭದಲ್ಲಿ ಜಡೇಶ್ ಅವರು ನಮ್ಮ ಮನೆಗೆ ಬಂದು ಕತೆ ಹೇಳಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನಾವು ಪ್ರಿಪೇರ್ ಆಗಿರಲಿಲ್ಲ. ಅವರು ಬಂದು ಹೇಳಿದ್ರು. ಇವಾಗ ಯಾಕಂದರೆ ನಾನು ಮೊನ್ನೆ ಒಂದು ಮಾತಂದರು, ಸರ್ ಈ ಒಂದು ಸಿನಿಮಾ ಸೋಲು ಗೆಲುವು ಏನೇ ಆದ್ರೂ ನಾನೇ ವಹಿಸ್ಕೊತೀನಿ. ಕಾರಣ ಏನಂದರೆ ನಿರ್ಮಾಪಕರು ನೀವೇನು ಮಾಡ್ತೀರ ಅಂತ ಕೇಳಿಲ್ಲ, ನಾನು ಏನು ಕೇಳ್ತೀನಿ ಎಲ್ಲ ಕೊಟ್ಟರು ಅಂತ ಹೇಳಿದ್ರು. ಆದರೆ ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಿನಿಮಾ ಶುರು ಮಾಡಬೇಕಾದ್ರೆ ನನ್ನ ಒಬ್ಬ ಮಿತ್ರ ನನ್ನ ಹತ್ರ ನಿಜವಾಗ್ಲೂ ನಾನು ರೆಡಿನೂ ಆಗಿರಲಿಲ್ಲ, ಏನೂ ಇರಲಿಲ್ಲ. ಅವತ್ತು ಗಿರೀಶ್, ಇವತ್ತು ಅವರು ನನ್ನ ಆತ್ಮೀಯ ಮಿತ್ರ ಸಹೋದರ. ಅಣ್ಣಾಜಿ ಗಿರಿ ಅಂದರೆ ಬೆಟ್ಟ, ನಾನು ಯಾವತ್ತು ನಿನ್ನಿಂದ ಬೆಟ್ಟದಾಗೆ ಇರ್ತೀನಿ, ಮಾಡೋಣ ಅಂತ ಹೇಳಿ ನನಗೆ ಸಹಾಯ ಮಾಡಿದ್ರು. ಇವತ್ತು ಅವ್ರನ್ನೂ ನೆನ್ಸ್ಕೊಂತ ಮೂರ್ತಿ ಅಂತ, ಆನಂದ್ ಅಂತ, ಅರವಿಂದ್ ಅಪ್ಪಾಜಿ ಅವರು ಅಂತ ಸುಮಾರು ಬೇಕು. ನಮ್ಮ ಅಶೋಕ್ ಅಣ್ಣವರು ದಯವಿಟ್ಟು ಅವ್ರು ಮುಂದಕ್ಕೆ ಬರಲ್ಲ, ತಮ್ಗೆಲ್ಲರಿಗೂ ಗೊತ್ತು. ಅಶೋಕ್ ಹೆಗ್ಡೆ ಅವರು